ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ಅತ್ಯಂತ ಹೀನಕಾರಕ ಒಂದು ಘಟನೆ ಆಗಿತ್ತಿಲ್ಲ. Tamper with the evidences of the crime. ಒಂದು ರೇಪ್ ಕೇಸ್ ಏನು ನಡೀತು, ಇದು ಕೇವಲ ರೇಪ್ ಅಲ್ಲ, ಇದೊಂದು ಗ್ಯಾಂಗ್ ರೇಪ್. ಮತ್ತು ಇಲ್ಲಿ ಪ್ರಿನ್ಸಿಪಾಲ್ ಇಂದ ಹಿಡ್ಕೊಂಡು ಅನೇಕ ವ್ಯವಸ್ಥೆನೇ ಇದರಲ್ಲಿ ಒಳಗೆ ಅಡಗಿದೆ. ಯಾಕಂತಂದ್ರೆ ಆ ಒಂದು ಆಸ್ಪತ್ರೆಗೆ ನುಗ್ಗಿದಂತಹ ಸುಮಾರು ಸಾವಿರಾರು ರೌಡಿಗಳು ಏನೋ ಆಸ್ಪತ್ರೆಗೆ ನುಗ್ಗಿದ ಮೇಲೆ ಪೂರ್ತಿ ಆಸ್ಪತ್ರೆಯ ಒಂದು ಭಾಗವನ್ನೇ ಅವರು ಪೂರ್ತಿಯಾಗಿ ಏನ್ ಮಾಡ್ತಾರೆ, ಆ ಒಂದು ಭಾಗವನ್ನ ನಾಶ ಮಾಡ್ತಾರೆ. ಅಂದ್ರೆ ಇಲ್ಲಿ ಐಸಿಯುವನ್ನು ಸ್ಫೂರ್ತಿ ಧ್ವಂಸ ಮಾಡಿದಂತಹ ಈ ರೌಡಿಗಳು ಏನಿದಾರಲ್ಲ, ಈ ರೌಡಿಗಳ ಹಿಂದೆ ಇರುವಂತವ್ರು ಯಾರು ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಹಾಗೆ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಹಿಳೆ ಹಾಗೂ ಅವಳು ಹೇಳ್ತದಂತೆ ಈ ಒಂದು ಕೇಸನ್ನ ಬೇಗ ಮುಗಿಸ್ಬಿಡಿ ಅಂತಕ್ಕಂಥದ್ದು. ಈಗ ಹೈಕೋರ್ಟ್ ಸಹ ಛೀಮಾರಿ ಹಾಕಿದೆ. ಇಂತಹ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ವಾ ಮತ್ತು ವೈದ್ಯಾಧಿಕಾರಿಗಳಿಗೂ ಸಹ ಒಂದಿಷ್ಟು ಬೆದರಿಕೆ ಕರೆಗಳು ಆಗಿದೆವಂತೆ. ಹೀಗೆ ಡ್ರಗ್ಸ್ ವ್ಯವಹಾರವೂ ಸಹ ಇಲ್ಲಿ ನಡೆದಿದೆಯಾ ಅಂತಕ್ಕಂಥದ್ದು ಅನೇಕ ಸಂಶಯಗಳು ಇಲ್ಲಿ ವ್ಯಕ್ತವಾಗ್ತಾ ಇವೆ. ಇವತ್ತು ದೇಶಾದ್ಯಂತ ಈ ಒಂದು ದೇಶಾದ್ಯಂತ ವ್ಯಾಪ್ತಿ ಈ ಬಗ್ಗೆ ವರದಿಗಳಾಗ್ತವೆ. ಸೊ ಕಾದು ನೋಡೋಣ ಏನಾಗುತ್ತೆ, ಈ ಒಂದು ಕೇಸಲ್ಲಿ ಯಾವ್ಯಾವ ರೀತಿಯ ಟ್ವಿಸ್ಟ್ಗಳು ತಿರುಗುತ್ತೆ ಅಂತಕ್ಕಂಥದ್ದು. ಕೋಲ್ಕತ್ತಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದ ಹೀನ ಕೃತ್ಯವನ್ನು ನಾವು ಖಂಡಿಸ್ತೇವೆ. ಹಾಗೂ ನಮ್ಮ ಕರ್ನಾಟಕ ರಾಜ್ಯ ವೈದ್ಯಾಧಿಗಳ ಸಂಘ ಬೆಂಗಳೂರು ವತಿಯಿಂದ ನಾವು ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ಪ್ರತಿಭಟನೆಯ ಮೂಲಕ ಭಾರತೀಯ ವೈದ್ಯಕೀಯ ಸಂಘ ಮತ್ತು ಹೋದ ಎಲ್ಲ ಸಂಘ ಸಂಸ್ಥೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಸೂಚಿಸ್ತೇವೆ. ಹಾಗೂ ಇವತ್ತಿನ ದಿನದಂದು ಹೊರರೋಗಿ ವಿಭಾಗವನ್ನು ಬಿಟ್ಟು ಅದೊಂದು ಮಾತ್ರ ನಾವು ಬಂದ್ ಮಾಡಿರ್ತೇವೆ. ಅದು ಬಿಟ್ಟು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ರೋಗಿಗಳಿಗೆ ಏನು ತೊಂದರೆ ಆಗದಂತೆ ನಾವು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಸೊ ಇವಾಗ ನಮ್ಮ ಸಂಘದಿಂದ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ನಾವು ಸಂಪೂರ್ಣ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಎಲ್ಲಿವರೆಗೆ ಮಾಡೋರು ಮೆಡಿಕಲ್ ಕಾಲೇಜ್ ಕಲ್ಕತ್ತಾದಲ್ಲಿ ಆಗಸ್ಟ್ 9ರಂದು ಮುಂಜಾನೆ ಕರ್ತವ್ಯ ನಿರತ ಸ್ನಾತಕೋತ್ತರ ವೈದ್ಯ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ನಡೆದಿದೆ. ಈ ಘಟನೆಯಿಂದ ದೇಶದ ವೈದ್ಯಕೀಯ ಸಮೂಹವೇ ಆಘಾತಕ್ಕೆ ಈಡು ಮಾಡಿದೆ. ಇದು ನಡೆದ ದಿನದಿಂದಲೇ ಕಾಲೇಜಿನ ವೈದ್ಯ ವಿದ್ಯಾರ್ಥಿಗಳು ಮುಷ್ಕರ ನಡೆಸುತ್ತಿದ್ದಾರೆ. ಭಾರತೀಯ ವೈದ್ಯಕೀಯ ಸಂಘ ಕ್ಯಾಂಡಲ್ ಮಾರ್ಚ್ ಮೂಲಕ ಪ್ರತಿಭಟನೆಯನ್ನು ನಡೆಸಿತು. ಮೊದಲನೇ ದಿನವೇ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಪೊಲೀಸರು ಅಪರಾಧವನ್ನು ಅತ್ಯಂತ ನಿಷ್ಕೃಷ್ಟವಾಗಿ ತನಿಖೆ ನಡೆಸಿ ಆ ಬಳಿಕ ತನಿಖೆಯಲ್ಲಿ ಸ್ಥಗಿತಗೊಳಿಸಿದ್ದಾರೆ. ಕಲ್ಕತ್ತಾ ಹೈಕೋರ್ಟ್ ನಡೆಸಿದ ತನಿಖೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿ ಸಿಬಿಐಗೆ ಪ್ರಕರಣವನ್ನು ವರ್ಗಾಯಿಸಲಾಗಿದೆ. ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಾಕ್ಷಿಯನ್ನು ನಾಶಗೊಳಿಸುವ ಸಾಧ್ಯತೆಗಳನ್ನು ಊಹಿಸಿದ್ದಾರೆ. ಆಗಸ್ಟ್ 15ರಂದು ದೊಡ್ಡ ಗುಂಪಿನಲ್ಲಿ ಜನರು ಆಸ್ಪತ್ರೆ ಆವರಣವನ್ನು ಪ್ರವೇಶಿಸಿ ದಾಂಧಲೆ ಎಬ್ಬಿಸಿದ್ದೇ ಮಾತ್ರವಲ್ಲ, ಅಪರಾಧಿ ಓಡಾಡಿದ ಸ್ಥಳಗಳಲ್ಲಿ ಸಾಕ್ಷಿಯನ್ನು ನಾಶಪಡಿಸಿದ್ದು ಇರುತ್ತದೆ. ಪ್ರತಿಭಟನೆ ನಡೆಸಿದ ಕಿರಿಯ ವೈದ್ಯಾಧಿಕಾರಿಗಳ ಮೇಲೂ ದಾಳಿ ನಡೆಸಿದ್ದಾರೆ. ವೈದ್ಯ ವೃತ್ತಿಯಲ್ಲಿ ಸಹಜವಾಗಿ ಆಗುವ ತೊಂದರೆಯ ಜೊತೆಗೆ ಅದರಲ್ಲೂ ಪ್ರಕೃತಿ ಸಹಜವಾಗಿ ತೊಂದರೆಗೆ ಒಳಗಾಗುವ ಹೆಣ್ಣು ಮಕ್ಕಳು ಬಲಿಯಾಗುವುದನ್ನು ನೋಡುತ್ತಿದ್ದೇವೆ. ಆಸ್ಪತ್ರೆ ಆವರಣದಲ್ಲಿ ವೈದ್ಯರಿಗೆ ರಕ್ಷಣೆ ಒದಗಿಸಿಕೊಡಲು ಆಸ್ಪತ್ರೆಯ ಆಡಳಿತ ಮಂಡಳಿ ಜವಾಬ್ದಾರಿ ಇರುತ್ತದೆ. ಆಸ್ಪತ್ರೆಯ ಆಡಳಿತ ಮಂಡಳಿ ಔದಾಸೀನ್ಯ ಹಾಗೂ ಸಂವೇದನಾಶೀಲತೆಯ ಕೊರತೆಯ ಪರಿಣಾಮವಾಗಿಯೇ ವೈದ್ಯರ ಹಾಗೂ ಆರೋಗ್ಯ ಸಿಬ್ಬಂದಿಗಳ ಮೇಲೆ ಆಕ್ರಮಣ ನಡೆಯುತ್ತಿರುವುದು ಇದಕ್ಕೆ ಕಾರಣ. ಆರ್ಜಿಕರ್ ಕಾಲೇಜಿನಲ್ಲಿ ನಡೆದ ಈ ಕ್ರೂರ ಘಟನೆಯ ಬಳಿಕ ಪ್ರತಿಭಟನೆ ನಡೆಸುತ್ತಿದ್ದ ವೈದ್ಯರ ಮೇಲೆ ಸ್ವಾತಂತ್ರ್ಯೋತ್ಸವದ ದಿನವೇ ನಡೆದ ಗೂಂಡಾಗಿರಿಯನ್ನು ಪ್ರತಿಭಟಿಸಿ ಭಾರತೀಯ ವೈದ್ಯಕೀಯ ಸಂಘವು
17/8/2024 ಮುಂಜಾನೆ 6 ಗಂಟೆಯಿಂದ 18/8 ಮುಂಜಾನೆ 6 ಗಂಟೆಯವರೆಗೆ ದೇಶಾದ್ಯಂತ ಸೇವೆಯನ್ನು ಹಿಂತೆಗೆದುಕೊಳ್ಳಲು ನಿರ್ಧರಿಸಿದೆ. ತುರ್ತು ಚಿಕಿತ್ಸೆಗಳನ್ನು ಮಾತ್ರ ಲಭ್ಯವಿರಿಸುತ್ತೇವೆ ಹಾಗೂ ಕ್ಯಾಶುಯಾಲಿಟಿಯಲ್ಲಿ ವೈದ್ಯರ ಸೇವೆ ಲಭ್ಯವಿರುತ್ತದೆ. ಸೇವೆಯನ್ನು ಹಿಂತೆಗೆದು ಆಧುನಿಕ ವೈದ್ಯಕೀಯ ಪದ್ಧತಿಯ ವೈದ್ಯಕೀಯವು ಅನುಸರಿಸುತ್ತದೆ. ಭಾರತೀಯ ವೈದ್ಯಕೀಯ ಸಂಘವು ವೈದ್ಯರಿಗಾಗಿ ದೇಶದ ಸಹಾನುಭೂತಿಯನ್ನು ಅಪೇಕ್ಷಿಸುತ್ತದೆ. Solutions and demands for this. At policy level, the reluctance to acknowledge the violence on doctors and hospitals has to change. A central act incorporating the amendments of 2023 in the Epidemic Diseases Act 1897 into the draft Hospitals Protection Bill. All the hospitals should change, like CCTVs and appropriate and dignified compensation to the bereaved family to compensate. And meticulous investigation of the crime has to be done. ಗೌರವ ಇದು ನಾವೆಲ್ಲರೂ ಗಮನಿಸ್ತೇವೆ. ಮಹಿಳಾ ಮಿಸ್ಕಿನ್ ವೈದ್ಯರು President, I am a ರಾತ್ರಿ As you all know, on 9th August in Kolkata KR Medical College, horrible incident occurred. Chest medicine PG student who was in the hospital premises was raped and murdered. And the incidents that follow, the college authorities and the police of Kolkata tried to tamper with the evidences of the crime. And initially, the Kolkata police did not investigate it properly. So later on, the High Court shifted the case from Kolkata police to CBI. CBI conducted the investigations for a day, but on 14th of night, a mob of hooligans entered the hospital and caused destruction of all the evidences that were at the crime site. This was the second rape which occurred on the institution of India. So the whole doctor community feels insecure under such conditions. So for this, IMA of India, throughout India, along with the support of various associations, have called a one-day strike from 6 a.m. of this day to 6 a.m. tomorrow. During this 24 hours, the OPD services and elective services will not be available. Only emergency services will be available. And secondly, today IMA Bagalkot along with other associations have submitted a memorandum to the Prime Minister of India and the Health Minister through the DC of Bagalkot for enacting certain central laws which helps in the security of the healthcare workers, especially the women at the workplace. We demand the hospital zone as a safe zone where the doctors can work safely and provide service to the patients. We also demand proper compensation to the victim, family of the victim in accordance with the crime that has occurred. We urge the people of India to support the doctors in this movement. Thank you. ನಮ್ದು ಕನ್ಸರ್ನ್ ಏನು ಮೊನ್ನೆದು 36 to 48 ಅವರ್ಸ್ ಡ್ಯೂಟಿ ಯಾವ ಪ್ರೊಫೆಷನ್ದಾಗ ಯಾರು ಮಾಡಿದಾರ ಫಸ್ಟ್ ಒಂದೇ ಕ್ವಶನ್. ಇಷ್ಟು ಕಂಟಿನ್ಯೂಸ್ ಡ್ಯೂಟಿ ಯಾವ ಪ್ರೊಫೆಷನ್ನಾಗೂ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿದ್ರು ಕೂಡ ನೈಟ್ ಡ್ಯೂಟಿ ಮಾಡೋದ್ರಾಗ ಸೇಫ್ಟಿ ಅನ್ನೋದು ಅದಕ್ಕೆಲ್ಲ ಇಷ್ಟು ಪ್ಲ್ಯಾನ್ ಮಾಡಿ ಅವ್ರು ರೇಪ್ ಮಾಡಿ ಮರ್ಡರ್ ಮಾಡಿ ಅದು ಇಮಿಡಿಯೇಟ್ಲಿ ಮತ್ತು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡುವಂಥ ಒಂದು ಮೆಂಟಾಲಿಟಿ ಅದು ಒಂದು ಹೆಂಗೆ ಚೀಫ್ ಮಿನಿಸ್ಟರ್ ಇರುವಂಥ ಒಂದು ಸ್ಟೇಟ್ನಾಗ ಘಟನೆ ಆಗಬೇಕು. ದೇವ್ರ ಪೂಜಾ ಒಂದು ಮಾಡುವಂಥ ಪಶ್ಚಿಮ ಬಂಗಾಳದಾಗ ಘಟನೆ ಆಗಬೇಕು ಅಂದ್ರೆ ನಾವೆಲ್ಲರೂ ನಾಚಿಕೆಯಿಂದ ನಾವು ಅತ್ಯಂತ ನಾಚಿಕೆ
ಅಷ್ಟೇ ನಡೆದೈತಿ. ಸೊ ನಮ್ಮ ಮೇನ್ ಕನ್ಸರ್ನ್ ಅಂದ್ರೆ ನಮ್ಮ ಲೇಡಿ ಡಾಕ್ಟರ್ಸ್ಗೆ ಮಿನಿಮಮ್ ಅವರ್ಸ್ ಕೊಡ್ರಿ. ಬೇರೆ ಎಲ್ಲ ಪ್ರೊಫೆಷನ್ದಾಗ ಎಷ್ಟು ಇಂಪ್ರೂವ್ ಮಾಡ್ತಿಲ್ಲ ಅಷ್ಟೇ ಸ್ವಲ್ಪ ಸಮೀಪ ಒಂದು ಇರಲಿ. ಅದ್ರ ನಂತರ ಒಂದು ಹಾಸ್ಟೆಲ್ನಾಗ ಹೋದ್ರೆ ನೀವು ಒಂದು ಸ್ವಚ್ಛ ಬಾತ್ರೂಮ್ ಇರಂಗಿಲ್ಲ, ಒಂದು ರೆಸ್ಟ್ ಮಾಡೋಕೆ ಒಂದು ರೂಮ್ ಇರಂಗಿಲ್ಲ, ಒಂದು ಮೆಸ್ಸಿಗೆ ಹೋಗ್ಬೇಕಂದ್ರೆ ಏನೂ ಇರಂಗಿಲ್ಲ. ಕಟ್ಟಿಗತ್ತೆ ಇಸ್ಕೊಂಡು ನೀವು ನಮಗೆ ಈ ಥರ ಟ್ರೀಟ್ ಮಾಡಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಯಾಕೆ ಮೆಡಿಕಲ್ ಹಾಕಬೇಕು, ಯಾಕೆ ಹಾಕಬೇಕು, ಈಗ ಯಾಕೆ ಮೆಡಿಕಲ್ ಹಾಕಬೇಕು ಇಲ್ಲ ಬೇರೆ ಪ್ರೊಫೆಷನ್ ಐತಿ ರೊಕ್ಕ ಎಲ್ಲಿಂದ ಸಿಗ್ತದೆ ಯಾಕಂತ ಕೊಡ್ಬೇಕು ಇಷ್ಟೆಲ್ಲ ಮಾಡಿ ಮತ್ತೆ ಯಾಕೆ ಮಾಡಬೇಕು ಇಷ್ಟೆಲ್ಲ ಮಾಡಿ ಡಾಕ್ಟರ್ಸ್ ಮಾಡೋಂಗಿಲ್ಲ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಬೇಕಲ್ಲ ನೀವು ಹೆಣ್ಮಕ್ಳು ನೋಡೋದು ಯಾರು ಮತ್ತು ಪ್ರೈವೇಟ್ ಪ್ರಾಕ್ಟೀಸ್ ಮಾಡೋದು ಮತ್ತು ಪಬ್ಲಿಕ್ ಬಂದು ನಮಗೆ ಯಾಕೆ ರೀ ಮೇಡಮ್ 5 ಸ್ಟೇಟ್ ಅದೇ ಅದರಿಂದ ಏನು ನಮ್ಮ ಕಷ್ಟ ಇರುತ್ತೆ ನೋಡ್ಬೇಕು. ಸೊ ಇದೆಲ್ಲ ಯಾರು ಆ್ಯಕ್ಚುಲಿ ಲೇಡಿ ಡಾಕ್ಟರ್ ಅಂತ ಹೈಲೈಟ್ ಆಗಬಾರ್ದು, ಓನ್ಲಿ ಲೇಡಿ ಅಂತ ಹೈಲೈಟ್ ಆಗಬೇಕು. ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರ ಡಾಕ್ಟರ್ ಆಮೇಲೆ ಹೌದಲ್ರಿ ಮೊದಲೇನ ಯಾರಿಗಾರ ತಾಯಿ ಇರ್ತಾಳೆ, ಯಾರಿಗಾರ ತಂಗಿ ಇರ್ತಾಳೆ, ಯಾರಿಗಾರ ಇರ್ತಾಳಿಲ್ಲ. ಮತ್ತು ಅವ್ರ ರಾಕ್ಷಸಗಳಿಗೆ ಯಾರು ಮನ್ಯಾಗ ಎಲ್ಲಿಂದ ಹೋಗ್ತಾರ ಅವರು, ಅವ್ರ ತಾಯಿ ಇಲ್ಲದ ಹೋಗ್ತಾರ. ಒಂದು ನಾಚಿಕೆ ಅಂತ ಚೀಫ್ ಮಿನಿಸ್ಟರ್ ಏನು ಅವರೇ ಹೋಗಿ ಎಲ್ಲರೂ ಇದನ್ನು ಮಾಡ್ಕೋಬೇಕು ಅನ್ನುವಂಥ ಇದು ಒಂದು ಪ್ರಸಂಗ ಹೆಲ್ಪ್ಲೆಸ್ ಅದಿಲ್ಲ. Northern states of India are being affected by that. ಆಗಲೇಬೇಕು 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 We want justice. We want justice. We want justice. We want justice. No safety. No duty. No safety. No duty. No safety. No duty. Save the saviors. Save the saviors. Save the saviors. Save the saviors. No safety. No duty. No safety. No duty. No safety. No duty. ಎಲ್ಲಿಯವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿಯವರೆಗೆ ಹೋರಾಟ? ಗೆಲ್ಲುವವರೆಗೆ ಹೋರಾಟ. ಎಲ್ಲಿನವರೆಗೂ ಹೋರಾಟ? ನಮ್ಮ ಬಾಗಲಕೋಟೆ ಜಿಲ್ಲೆಯಿಂದ ನಾವು ಎಲ್ಲ ವೈದ್ಯಾಧಿಕಾರಿಗಳು, ವೈದ್ಯರು, ಖಾಸಗಿ ವೈದ್ಯರು ಎಲ್ಲರೂ ಈ ಒಂದು IMA ಹಮ್ಮಿಕೊಂಡಿರೋಂಥ ಪ್ರತಿಭಟನೆಗೆ ಎಲ್ಲರೂ ಜೊತೆಯಾಗಿ ನಿಂತಿದ್ದೇವೆ. ಯಾಕಂದರೆ ಈ ಒಬ್ಬರ ವೈದ್ಯಾಧಿಕಾರಿ ಮೇಲೆ ಆಗಿದೆ, ನಾಳೆ ಇನ್ನೊಬ್ಬರ ಮೇಲೆ ಆಗಲ್ಲ ಅಂತೇಳಿ ಯಾವ ನಂಬಿಕೆನೂ ಇಲ್ಲ. ನಮ್ಮಲ್ಲಿ ಕಾನೂನು ಸುವ್ಯವಸ್ಥೆಗಳು ಹದಗೆಟ್ಟು ಭಾಳ ದಿವಸ ಆದ್ರೂ ಈ ರೀತಿ ಇಂಥವು ಆಗ್ತಿರಲಿಲ್ಲ. ಈಗ ಆಗ್ತಾ ಇದ್ದೇವೆ ಅಂತಂದ್ರೆ ಈಗಾದರೂ ಎಚ್ಚೆತ್ಕೊಳ್ಬೇಕು. ಈಗ ನಾವು ನಾಳೆ ನಮ್ಮ ಮಕ್ಕಳು ಇಲ್ಲ ತಂಗಿನೋ ಇನ್ನೊಬ್ಬರು ನೈಟ್ ಡ್ಯೂಟಿ ಗೌರ್ಮೆಂಟ್ ಆಫೀಸರು ಇಲ್ಲ ಪ್ರೈವೇಟಲ್ಲಿ ಹೋಗ್ಬೇಕಾರೆ ಯಾರು ತುರ್ಕೊಳಕ್ಕೆ ಬರತ್ತಾರೆ, ಯಾರು ಅತ್ಯಾಚಾರ ಮಾಡಕ್ಕೆ ಬರ್ತಾರೆ ಅಂತ ಕನ್ಫ್ಯೂಸ್ ಆಗಿಬಿಡ್ತೈತಿ. ಯಾರೋ ಅವ್ರು ಪೇಷಂಟೇ ನೋಡಲಿಕ್ಕಿಲ್ಲ ನೈಟ್ ಎಟ್ ದ ಎಂಡ್ ಸಮಾಜನ ಅನುಭವಿಸೋದು ಅದನ್ನು ವಾಪಸ್. ನಾವು ಹೆದರಿ ಪ್ರಾಕ್ಟೀಸಿಗೆ ಕಳಿಸ್ಲಿಲ್ಲ, ಡ್ಯೂಟಿಗೆ ಕಳಿಸ್ಲಿಲ್ಲ ಅಂದರೆ ಎಟ್ ದ ಎಂಡ್ ಮತ್ತೆ ನಮ್ಮನ್ನ ಬ್ಲೇಮ್ ಮಾಡೋದು ಎಲ್ಲರೂ. ಇಲ್ಲ ವೈದ್ಯರು ಡ್ಯೂಟಿ ಬರೋಂಗಿಲ್ಲ, ರಾತ್ರಿ ಡ್ಯೂಟಿ ಮಾಡೋಂಗಿಲ್ಲ, ಸರಿ ಪೇಷಂಟ್ ನೋಡೋಂಗಿಲ್ಲ, ಮಾನವೀಯತೆ ಇಲ್ಲ ಅಂತ. ಅಲ್ಲ, ಮಾನವೀಯತೆಯಿಂದ ರಾತ್ರಿ ಡ್ಯೂಟಿ ಮಾಡ್ಬೇಕಾದ್ರೆ ರೇಪ್ ಮಾಡಿ ಮರ್ಡರ್ ಮಾಡಿದರೆ ಅದಕ್ಕೆ ಹೊಸ ಕ್ಯಾಪ್ಷನ್ ಅತ್ಯಾಚಾರ ಅಂತೇಳಿ. ಮೊದಲೇ ಬರೀ ಅತ್ಯಾಚಾರ ಕೊಲೆ ಹಿಂಗದು, ಈಗ ಅತ್ಯಾಚಾರ ಅಂತ ಹತ್ಯೆ ಪ್ಲಸ್ ಅತ್ಯಾಚಾರ ಕೂಡ ಅತ್ಯಾಚಾರ ಹೊಸ ಶಬ್ದ. ಇಂಥವೆಲ್ಲ ಹೊಸ ಹುಡ್ಕೊಂಡು ಹೋಗಿ ನಮ್ಮ ಇದೇ ತಮ್ಮ ಮಕ್ಕಳು ಇಲ್ಲ ತಮ್ಮ ತಂಗಿಗೂ ತನ್ನ ಹೆಂಡತಿಗೂ ಆಗಿದ್ರೆ ಹೆಂಗಾಗಿರ್ತಿತ್ತು. ಎಲ್ಲರೂ ಒಂದು ಉನ್ನತ ಹುದ್ದೆ ಒಳಗೆ ಉನ್ನತ ಸ್ಥಾನದೊಳಗೆ ಅಧಿಕಾರದೊಳಗಿದ್ದವ್ರು ಒಂದು ಸತಿ ವಿಚಾರ ಮಾಡಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಟ್ಗೆ ದೊಡ್ಡ ಸಂಸ್ಥೆಗಳಿಗೆ ಅದು ಕಳಿಸಿದಾಗ ಸಣ್ಣದೇ ಇರಲಿ ಸಂಸ್ಥೆ ದೊಡ್ಡದೇ ಇರಲಿ, ಹೆಣ್ಮಕ್ಳನ್ನ ಯಾವ ಆಧಾರದ ಮೇಲೆ ಯಾವ ಧೈರ್ಯದ ಮೇಲೆ ಕಳಿಸೋದು ರಾತ್ರಿ ಡ್ಯೂಟಿಗೆ? ಹಗಲಾದ್ರೆ ಆದರೆ ಅತ್ಯಾಚಾರಿಗೆ ಟೈಮ್ ಏನು ಫಿಕ್ಸೇ ಇಲ್ಲ. ಹಿಂಗಾದ್ರೆ ಹೆಂಗೆ? ಕಾನೂನು ಏನಾದ್ರು ಒಂದು ಅದು ಕಾನೂನು ನಮ್ಗೆ ಅತ್ಯಂತ ಒಂದು ಸುರಕ್ಷತೆಯನ್ನು ಕೊಡಬೇಕಲ್ಲ. ಯಾವುದೂ ಇರಲಾರ್ದಕ್ಕೆ ನಾವೆಲ್ಲರೂ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂತು. ಈಗ ಇದು ಹಿಂಗೆ ಆದರೆ ನಾಳೆ ಒಂದಿನ ಕೊನೆ ಪಕ್ಷ ನಾವು ಹಗಲಷ್ಟೇ ಪ್ರಾಕ್ಟೀಸ್ ಮಾಡೋರು, ರಾತ್ರಿ ಇಲ್ಲ ಅಂತ ಹೇಳ್ತೀವಿ. ಅವಾಗೇನಾಗೋದು ಅವಾಗೇನಾಗೋದು ಸಫರ್ ಆಗೋದು, ಸಮಾಜನ ಸಫರ್ ಆಗೋದು. ಅವಾಗ ಮತ್ತೆ ನಮ್ಮನ್ನು ವಿಲನ್ ಅಂತ ನೋಡೋದು. ಈಗ ಯಾರು ವಿಲನ್ ಆದ್ರೆ ಅವ್ರನ್ನ ಸಂರಕ್ಷಣೆ ಕೊಡೋದು. ಇದಾಗೋದು ಬೇಡ. ಎಲ್ಲರೂ ಈ ಇದ್ರೊಳಗೆ ಆ ಸಿಸ್ಟಮು ಈ ಸಿಸ್ಟಮ್ ಅನ್ನೋಕ್ಕಿಂತ ನಾವೆಲ್ಲರೂ ಆಲ್ ಎಟ್ ದ ಔಟ್ಸೆಟ್ ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರೇ ಬೇಕು, ಮಾನವ ಸಂಘಜೀವಿ. ಒಬ್ಬರನ್ನ ಬಿಟ್ಟರೆ ಇನ್ನೊಬ್ರು ಬದುಕಂಗಿಲ್ಲ. ಎಲ್ಲರೂ ಒಬ್ರಿಗೊಬ್ರು ಸಹಕಾರದಿಂದ ಹೋದಾಗ ಮಾತ್ರ ನಮಗೆ ಗೆಲುವು ಸಾಧ್ಯ. ಅದಕ್ಕೆ ನಾವು ಎಲ್ಲರೂ ಇವತ್ತು ಒಂದೇ ವೇದಿಕೆ ಒಳಗೆ ಬಂದಿದ್ದು ಏನು ಒಂದೇ ಉದ್ದೇಶ ಅಂದರೆ ಒಂದೇ ಕಾರಣ, ಒಬ್ಬ ಮಹಿಳೆಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಸರಿದೂಗಿಸ್ಬೇಕು. ಮುಂದೆ ಮತ್ತೊಬ್ಬ ಮಹಿಳೆಗೆ ಅನ್ಯಾಯ ಆಗಬಾರ್ದು. ಆ ಸುರಕ್ಷತೆಗೆ ಇಷ್ಟೊಂದು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿ ಹೆಲ್ತ್ ಮಿನಿಸ್ಟರ್, ನಮ್ಮ ಹೆಲ್ತ್ ಮಿನಿಸ್ಟರ್ಗಳು ಯಾಕೆ ಕೊಟ್ಟಿವಿ ಅಂದರೆ ನಮ್ಮ ಲೋಕಲ್ ಗೌರ್ಮೆಂಟ್ ಸೆಟಪ್ ಒಳಗೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇನ್ಕ್ರೀಸ್ ಮಾಡಲಿ ಅನ್ನೋ ಉದ್ದೇಶಕ್ಕೆ ಹೆಲ್ತ್ ಮಿನಿಸ್ಟ್ರಿಗೂ ನಾವು ಇಲ್ಲಿ ಮೆಮೊರಂಡಮ್ ಕೊಡ್ತಾ ಇದ್ದೀವಿ.
ಸೊ ಎಲ್ಲರೂ ಕೈ ಹಿಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದ. We want justice. We want justice. We want. ನನ್ನ ಧನ್ಯವಾದಗಳು. Indian Medical Association, and we want the immediate action against all the perpetrators, and we need a proper safety measures for all the healthcare workers. ಮಿತ್ರರಿಗೆ ನಮಸ್ಕಾರ. ಇವತ್ತು ನಮ್ಮ ದೇಶದ ಸಂಸ್ಕೃತಿ ನಾವು ಏನು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ. ಆದರೆ ಇವತ್ತಿನ ನಮ್ಮ ಮಾತೆಯರಿಗೆ, ನಮ್ಮ ಸಹೋದರಿಯರಿಗೆ ಯಾವ ರೀತಿಯ ಇಂತಹ ಹೀನ ಕೃತ್ಯಗಳು ದೇಶದಲ್ಲಿ ಆಗ್ತಾ ಇರುವಾಗ ಆ ಮಾಡಿದವರ ಮೇಲೆ ಆ್ಯಕ್ಷನ್ ತಗೊಳ್ಳೋದು ಬಿಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಅಲ್ಲಿ ಕಲ್ಕತ್ತಾದಲ್ಲಿ ದಂಗೆ ಹಾಕ್ತಾರೆ ಅಂತಂದರೆ ಅವ್ರನ್ನ ತಡೆಯಲಿಕ್ಕೆ ಆಗೋದಿಲ್ಲ ಅಂದರೆ ಆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಆ ರಾಜ್ಯ ಸರ್ಕಾರವನ್ನು ಏನು ನಡೆಸ್ತಾ ಇರುವಂಥ ಮುಖ್ಯಮಂತ್ರಿ ಸ್ವತಃ ಒಬ್ಬರು ಮಹಿಳೆ ಆದಂಥವರು ಅಂತಹ ರಾಜ್ಯದಲ್ಲಿ ಈ ಥರದ ಘಟನೆಗಳು ಆಗ್ತವೆ. ಆದ ನಂತರ ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು 15ನೇ ಆಗಸ್ಟಿನಂದು ಆ ಆಸ್ಪತ್ರೆಯಲ್ಲಿ ಜನ ಬಂದು ಅದು ಏನು ಎಲ್ಲ ಎವಿಡೆನ್ಸ್ಗಳನ್ನು ನಾಶ ಮಾಡೋ ಉದ್ದೇಶಿತ್ತು ಏನಿತ್ತು ಗೊತ್ತಿಲ್ಲ. ಅಲ್ಲ, ಇಂಥ ಹೀನ ಕೃತ್ಯ ಆದಾಗ ಜನ ಅವ್ರನ್ನ ಅತ್ಯಾಚಾರಿಗಳನ್ನು ಹಿಡಿದು ಶಿಕ್ಷೆ ಒಳಪಡಿಸಿ ಅಂತ ಹೇಳೋದು ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಜನ ಬಂದು ದಾನ್ಲೆ ಮಾಡ್ತಾರಂದ್ರೆ ಆ ಜನರಿಗೂ ನಾಚಿಕೆ ಆಗಬೇಕು. ಅಲ್ಲ ಗುಂಡ ಇದ್ರೆ ಮನುಷ್ಯ ಹೌದಾ? ಅಲ್ಲ, ಏನು ದನಗಳು ಕೂಡ ಈ ಥರ ಮಾಡಲಿಕ್ಕಿಲ್ಲ. ಅದು ಎಂಥ ಜನನೋ ವಿಚಿತ್ರ ಅನಿಸ್ತದೆ. ಆ ದಂಗೆ ಹಾಕ್ಲಿಕ್ಕೆ ಹೋಗಂತ ನೀವು ಗುಂಡಗಳಿಗೆ ಹೇಳಿದ್ರು ಹೋಗಬಾರ್ದು ಅವರು. ಇದೆಂತಹ ಮನಸ್ಥಿತಿ? ಭಾರತ್ ಮಾತಾ ಕಿ ಜೈ ಅನ್ನುವಂಥ ಈ ನಮ್ಮ ದೇಶದಲ್ಲಿ ಈ ಮನಸ್ಥಿತಿಗೆ ಮೊದಲು ಮದ್ದು ಕೊಡಬೇಕು. ಅದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ, ಬಹುಶಃ ಇವತ್ತು ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದರೆ MBBS ಕರಿಕ್ಯುಲಮಲ್ಲಿ ಮಾರ್ಷಲ್ ಆರ್ಟ್ ಕಲಿಸ್ಲಿಕ್ಕೂ ಕೂಡ ಕ್ಲಾಸಸ್ಗಳನ್ನು ತಗೊಳ್ಬೇಕು ಅಂತ ಅನಿಸ್ತದೆ. ಯಾಕಂದರೆ ಆ ರೀತಿಯ ಅಸುರಕ್ಷತೆ ವಾತಾವರಣ ಇಡೀ ದೇಶಾದ್ಯಂತ ಇದು ಪದೇ ಆಗ್ತಾ ಇದೆ. ಇದು ಒಂದೇ ಘಟನೆ ಅಲ್ಲ, ಕೇರಳದಲ್ಲಿಯೂ ಕೂಡ ಈ ರೀತಿ ಘಟನೆ ಆಗಿದೆ. ಸೊ ಇದನ್ನು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಒಂದು ಕೇಂದ್ರ ಸರ್ಕಾರದ ಒಂದು ಕಾನೂನನ್ನು ಪಾಸ್ ಮಾಡಬೇಕು. ವೈದ್ಯರು ಮತ್ತು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ರಕ್ಷಣೆ ನೀಡಲಿಕ್ಕೆ ಒಂದು ಅತಿ ಕಠಿಣವಾದಂತಹ ಕೇಂದ್ರದ ಒಂದು ಕಾನೂನನ್ನು ಬರಬೇಕೆಂದು ನಾವು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಎಲ್ಲರ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕ ಸರ್ಕಾರಕ್ಕೂ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೂ ಕೂಡ ನಾವು ಇದೇ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಧನ್ಯವಾದ. ಆಗಸ್ಟ್ 9ನೇ ತಾರೀಕಿನಿಂದ ನಡೆದಂಥ ಅತಿ ಬರ್ಬರವಾಗಿ ಒಬ್ಬ ಮೆಡಿಕಲ್ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟನ್ನು ಸೆಮಿನಾರ್ ಹಾಲಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಕ್ಕೆ ನಾವು ಇವತ್ತಿನ ದಿವಸ ಬಾಗಲಕೋಟೆ ಎಲ್ಲ ವೈದ್ಯರು ಪ್ರೊಟೆಸ್ಟ್ ಮಾಡ್ಲಿಕ್ಕತ್ತೀವಿ. ಇದು ಘಟನೆಗಳು ನಮ್ಮ ಮೆಡಿಕಲ್ ಪ್ರೊಫೆಷನಲ್ಲಿ ಆಗ್ತಾ ಬಂದವು. ಆದರೂ ಕೂಡ ನಮಗೆ ಇಲ್ಲಿವರೆಗೆ ಯಾವುದೇ ಥರದ ನ್ಯಾಯ ಸಿಕ್ಕಿಲ್ಲ. ಕೇವಲ ನಾವು ಒಂದು ದಿವಸ ಬಂದ್ ಮಾಡಿದ್ವಿ ಅಂದರೆ ಅಥವಾ ಎಮರ್ಜೆನ್ಸಿ ನೋಡಿಲ್ಲ ಅಂತಂದರೆ ನಾವೆಲ್ಲ ನೀವೆಲ್ಲ ನಿಮ್ಮ ಮಾನವೀಯತೆ ಇಲ್ಲ, ಇದಿಲ್ಲ ಅಂಥೇಳಿ ನಮಗೆ ಪ್ರೊಫೆಷನ್ಗೆ ಬೇಕದು. ಆದರೆ ನಮ್ಮ ಡಿಮಾಂಡನ್ನು ಕೇಳೋರು ಯಾರು? ನಮಗೊಂದು ಪ್ರೊಟೆಕ್ಷನ್ ನಿರ್ಭಯವಾಗಿ ಪ್ರಾಕ್ಟೀಸ್ ಮಾಡಲಿಬೇಕಂದ್ರೆ ನಮಗೆಲ್ಲ ಅನಿವಾರ್ಯವಾಗಿ ನಮಗೆಲ್ಲ ಸಂರಕ್ಷೆ ಬೇಕು. ಇಲ್ಲ ಅಂತಂದ್ರೆ ನಾವು ಸಹಿತ ನಮ್ಮ ಟ್ಯಾಲೆಂಟ್ ತಕ್ಕಂತೆ ನಾವು ಪೇಷಂಟ್ ನೋಡ್ಲಿಕ್ಕೆ ಆಗಲಿಕ್ಕಿಲ್ಲ. ಯಾಕಂದರೆ ನಮ್ಮ ಅಂಜಿಕೆ ಇತ್ತು. ಈಗ ಯಾರು ನಮ್ಮಲ್ಲಿ ಬೆನ್ನೆಲುಬಾಗಲಿ ಗೌರ್ಮೆಂಟ್ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಗೆ ಯಾವುದೂ ಸಂರಕ್ಷಣೆ ಇಲ್ಲ. ಇಂಥ ಕೆಲಸಗಳನ್ನ ಈಗಾಗಲೇ ಸುಮಾರು ವರ್ಷಗಳಿಂದ ನಾವೆಲ್ಲ ಹೇಳಿದ್ದೀವಿ. ಆದರೂ ಕೂಡ ಯಾವುದಾದ್ರೂ ಒಂದು ಸಣ್ಣ ಕೇಸ್ ಆದರೆ ಡಾಕ್ಟರ್ನೇ ಸಮಾಧಾನ ಪಡ್ತಾರೆ, ಎಲ್ಲರೂ ರೋಗಿ ಬಗ್ಗೆನ ಸಹಾನುಭೂತಿ ತೋರಿಸ್ತಾರೆ. ಆದ ಕಾರಣ ನಾವು ಇದು ಒಂದು ಘಟನೆ ಇವತ್ತು ಇಡೀ ದೇಶದಂತ ಇವತ್ತು ನಾವು ಪ್ರತಿಭಟನೆ ಮಾಡಕತ್ತೀವಿ. ಇದು ಹಿಂಗೆ ಮುರ್ತು ಅಂತೇಳಿ ಆ್ಯಕ್ಷನ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಮ್ಮ ಪ್ರತಿಭಟನೆ ಇನ್ನೂ ಹೀಗೆ ಮುಂದುವರೆದು ವೈದ್ಯರಾಗಿರ್ತಕ್ಕಂತಹ ಬಾಗಲಕೋಟೆ ಫೇಮಸ್ ಆಗಿರ್ತಕ್ಕಂತಹ ವೈದ್ಯರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇಂಥ ಒಂದು ಘೋರ ಕೃತ್ಯ ಇಲ್ಲಿ ನಡೆದಿದೆ. ಸೊ ಇದರ ಹಿಂದೆ ಈ ರೇಪ್ ಅಂತ ಒಂದೇ ಅಲ್ಲ, ಇದ್ರ ಹಿಂದೆ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇವೆ ಸರ್. ಈ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ದಾರೆ
ಇವರಿಗೆ ಅತಿಯಾದಂತಹ ಒಂದು ಕಡೆ ಹೀಗೂ ಹೇಳ್ಬೋದು ಅತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ಈಗ ಆ ಥರ ಆಗತ್ತಾ, ಅಥವಾ ಪಾಲಕರಿಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಬಿಟ್ರ, ಅಥವಾ ಆ ಹೆಣ್ಮಗಳು ಅಲ್ಲಿರ್ತಕ್ಕಂಥ ಒಂದು ಇದನ್ನ ಡ್ರಗ್ ಅನ್ನು ಅಥವಾ ಒಂದು ಏನನ್ನೋ ವಿರೋಧ ಮಾಡಿದ್ಲು, ಹಾಗೆ ಅವಳ ಮೇಲೆ ಈ ತರ ವರ್ತನೆ ಆಯ್ತಾ ಹೇಗೆ ಅಂತಕ್ಕಂಥದ್ದು? ಮೊದಲೇದ್ದು ಆದದ್ದು ತಪ್ಪು, ಖಂಡನೀಯ, ಅಪರಾಧ, ಮಾನವೀಯತೆ ಇಲ್ಲಲ್ಲಿ. ಕಾರಣ ಏನೇ ಇರಬಹುದು, ಕಾರಣಕ್ಕೆ ಮೊದಲೇ ಇದ್ದು ಶಿಕ್ಷೆ ಆಗಬೇಕು. ಶಿಕ್ಷೆ ಆಗುತ್ತಾಗ ಬಿಡಬಾರ್ದು, ಯಾವುದೇ ಸರ್ಕಾರ ಆಗಲಿ, ಈ ಸರ್ಕಾರ ಆ ಸರ್ಕಾರ ಯಾವ ಸರ್ಕಾರ, ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿಸೋದು. ನಾವು ಈಗ ನಾವು ಬರೀ ಬಂದು ಒಂದು ದಿವಸ ಪ್ರೊಟೆಸ್ಟ್ ಮಾಡಿದ್ರೆ ಆಗೋದಿಲ್ಲ. ಸರ್ಕಾರದೊಳಗೆ ಕಾಯ್ದೆ ಬದಲಾವಣೆ ಆಗಬೇಕು, ಇದ್ದವ್ರು ಶಿಕ್ಷೆ ಆಗ್ಬೇಕು ತಕ್ಷಣ, 3 ವರ್ಷ ಅಲ್ಲ ಬೇಗ ಶಿಕ್ಷೆ ಆಗ್ಬೇಕು. ಅಂದಾಗಿಂತ ಕೃತ್ಯಗಳಿಗೆ ಸ್ವಲ್ಪ ಅಂಜಿಕೆ ಹುಟ್ಟುತ್ತದೆ ಮಾಡೋರ ಕಡೆ. ಇಲ್ಲಿಗೆ ಅವ್ರಿಗೆ ಅಂಜಿಕೆ ಹುಟ್ಟಲೇ ಇದ್ರೆ ಮತ್ತೆ ಕೃತ್ಯ ಮಾಡ್ಕೊತ ಹೋಗ್ತಾರ ಅವ್ರು. ಈಗ ದುಡ್ಡಿದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದಾ ಅನ್ನೋ ಲೆವೆಲ್ಗೆ ಅದೇ ಅನಿಸ್ತಾ ಇದೆ. ಈಗ ಏನ್ ನಡೆದಿದೆ ಕೃತ್ಯ ನೋಡಿದ್ರೆ ಇನ್ನೂ ಆದ್ರೂ ನ್ಯಾಯ ಸಿಗ್ತಾ ಇಲ್ಲ, ಯಾರನ್ನೂ ಅರೆಸ್ಟ್ ಆಗಿಲ್ಲ ಪೂರ್ಣ ಪ್ರಮಾಣದಾಗ. ತನಿಖೆ ಪೂರ್ಣ ಪ್ರಮಾಣದಾಗ ಇನ್ನೂ ಈಗ ಪ್ರಾರಂಭ ಆಗಿದೆ. ಇಷ್ಟಾಗಿ ಏನಾದ್ರೂ ಅರೆಸ್ಟ್ ಆಗ್ಬೋದಾಗೈತಿ, ಏನಾದ್ರು ಅದು ಆಗಿಲ್ಲ ಅಂದ್ರೆ ಅರ್ಥ ಏನು? ಯಾರೋ ರಕ್ಷಣೆ ಕೊಡ್ತಾ ಇದ್ದಾರೆ. ಈಗ ಒಬ್ಬ ಇಬ್ರು ಗುಂಡಾಗಳಲ್ಲ, ಸುಮಾರು 1000ಕ್ಕೂ ಹೆಚ್ಚು ಐಸಿಯುವನ್ನು ಮುಂದೆ ಐಸಿಯುವನ್ನ ಧ್ವಂಸ ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಅಂತಕ್ಕಂಥದ್ದು? ಸಂಘಟಿತ ಅದಾರ ಅವ್ರು, ಯಾರೋ ಅವರು ಆ ಹಿಂದೆ ಆ ಕಡೆ ಇದಾರಲ್ಲ, ಕತ್ತಿ ಹೆಚ್ಚಿಗೆ ಸಂಘಟಿತ ಅದಾರ. ಒಂದ್ 5-6 ಸಾವಿರ ಮಂದಿ ಅರ್ಧ ತಾಸನ್ಯಾಗ ಕೂಡ್ತಾರ, ಅರ್ಥ ಏನು? ಪೊಲೀಸರಿಗೆ ಗುರ್ತಾಗೋದಿಲ್ಲ. ಪೊಲೀಸರು ಸಹ ಮೂಕ ವಿಸ್ಮಿತರಾಗಿದ್ರು. ಯಾರೋ ಶಕ್ತಿಗಳ ಅವ್ರಿಗೆ ಸಪೋರ್ಟ್ ಇದ ಅದಕ್ಕೆ ಮಾಡ್ತಾ ಇದಾರ. ಈ ಶಕ್ತಿಗಳಿಗೆ ಮೊದಲು ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು, ಜನರು ಮೀಡಿಯಾದವರು ಕೂಡಿ ಎಕ್ಸ್ಪೋಸ್ ಮಾಡಬೇಕು. ಅಂದಾಗ ಅವ್ರಿಗೆ ಒಂದು ಮೆಸೇಜ್ ಹೋಗ್ತದೆ, ಈ ತಪ್ಪುಗಳನ್ನು ತಮ್ಮ ಮಕ್ಕಳ ಮುಖಾಂತರ ಕಮಿಟ್ ಮಾಡಿಸಬಾರ್ದು. ಮಕ್ಕಳ ಮನಸ್ಸಿಗೆ ಬಂದಾಗ ಬೆಳೆಸಿಬಿಟ್ಟಿರ್ತಾರೆ, ಈ ಮಕ್ಕಳು ತಪ್ಪು ಮಾಡ್ತಾರೆ. ಇವರು ಆ ತಪ್ಪು ಆಗಬಾರ್ದು. ಪೇರೆಂಟ್ಸಿಗೂ ಸ್ವಲ್ಪ ಬಿಸಿ ತಟ್ಟಬೇಕಲ್ಲ. ಅವ್ರು ಎಷ್ಟೋ ಪ್ರಭಾವಗಳಾಗಲಿ, ಎಷ್ಟೋ ರಾಜಕೀಯ ವ್ಯಕ್ತಿಗಳ ಪ್ರಭಾವಗಳದಾರ ಹಿಂದದ, ಅವ್ರಿಗೆ ಆದ್ರೂ ಒಂದು ಬಿಸಿ ತಟ್ಟಬೇಕಲ್ಲ. ಅದನ್ನು ಮಾಡೋ ಕೆಲಸ ಎರಡೂ ಸರ್ಕಾರಗಳು ಮಾಡಬೇಕು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇಬ್ಬರು ಇರುವಂತ ಸರ್ಕಾರ ಅದರಿಂದ ಏನು ನಾವು ಯಾವುದೇ ಥರದ ನ್ಯಾಯ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದೇ ಗೌರ್ಮೆಂಟ್ ಇದ್ದು ವಿರುದ್ಧ ತಾನೇ ಪ್ರೊಟೆಸ್ಟ್ ಮಾಡಿಸಿ ತೆಗಿತಾಳಂದ್ರೆ ಆಕೆ ಹಾಸ್ಯಾಸ್ಪದ. ಅದು ತನ್ನ ಕೈಯಾಗ ಎಲ್ಲ ಅದ, ಹೋಮ್ ಮಿನಿಸ್ಟ್ರಿನೂ ಅದ, ಹೆಲ್ತ್ ಮಿನಿಸ್ಟ್ರಿನೂ ಅದ, ಎಲ್ಲ ಅಧಿಕಾರ ಅದ. ಇದ್ದು ಕೂಡ ತಾನೇ ಒಂದು ಪ್ರೊಟೆಸ್ಟ್ ತೆಗಿತಾಳಂದ್ರೆ ಅದರ ಅರ್ಥ ಏನು? ಈ ಸಿಕ್ಕಂತ ಸ್ಕೇಪ್ ಕೋಟ್ ಅವನು ಅಲ್ಲ ಮುಖ್ಯ ಆರೋಪಿಗಳು ಬೇರೆಯವ್ರು ಇದಾರೆ. ಅವ್ರು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇವ್ನು ಹ್ಯಾಂಗ್ ಮಾಡ್ರಿ ಅಂತ ಗುದ್ದಾಡ್ಲಿಕ್ಕೆ ಅಕ್ಕಿ ಮೊದಲು ಸರ್ಕಾರ ಹೋಗ್ಬೇಕು, ನೀವು ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕು, ಯಾರು ರಿಯಲ್ ಕಲ್ಪ್ರಿಟ್ಸ್ ಅದಾರ ಅವ್ರು ಹೊರಗೆ ಬರಬೇಕು. ಇದೇ ತರ ಎಲ್ಲ ಕಡೆ ನಮ್ಮ ರಾಜ್ಯದಾಗೂ ಪೊಲಿಟಿಷಿಯನ್ ಮೊಮ್ಮಕ್ಕಳು ಸಾಕಷ್ಟು ಅನ್ಯಾಯಗಳು ಮಾಡ್ಯಾರ. ಅವ್ರನ್ನೂ ಕೂಡ ಸರಿಯಾದ ಒಂದು ನ್ಯಾಯಕ್ಕೆ ತರಬೇಕಂತ ನಾನು ಇಲ್ಲಿ ಮನವಿ ಇದೆ. ಎಲ್ಲಾ ಪೊಲಿಟಿಷಿಯನ್ಸ್ ತಮ್ಮ ಮಕ್ಕಳನ್ನ ಹದ್ದು ಬಸ್ನಾಗ ಇಡ್ಲಾರ್ದಕ್ಕೆ ಈ ನಮ್ಮ ದೇಶದ ಈ ಸ್ಥಿತಿ ಬಂದದ. ಮತ್ತು ಒಳ್ಳೆ ಜನ ಎಲ್ಲ ತಾವು ಬರೇ ವೈದ್ಯರಾಗಿ, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತೀವಿ. ಎಲ್ಲ ಗುಂಡಾಗಳು ಎಲ್ಲ ಪೊಲಿಟಿಷಿಯನ್ ಆಗ್ಲಿಕ್ಕತ್ತಾರ. ಅದರಿಂದ ನಮ್ಮ ದೇಶದ ಪರಿಸ್ಥಿತಿ ಕೆಟ್ಟದ. ಅದಕ್ಕೆಲ್ಲ ಒಳ್ಳೆ ಜನ ಒಂದಾಗಿ ನಾವು ಆರ್ಚ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಸರ್ಕಾರವನ್ನ, ಈ ದೇಶವನ್ನ ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದ್ರ ಹೊರತು ಇದು ಆಗೋದಿಲ್ಲ. ಯಾಕಂದ್ರೆ ಈಗ ಎಲ್ಲಾ ಕಡೆ, ಎಲ್ಲಾ ಸರ್ಕಾರದಲ್ಲಿ, ಎಲ್ಲಾ ರಾಜ್ಯದಲ್ಲಿ, ಎಲ್ಲಾ ಪಕ್ಷದಲ್ಲಿ ಎಲ್ಲಾ ಗುಂಡಾಗಳದ ರಾಜ್ಯದ. ಯಾರು ಗುಂಡಾಗಿರಿ ಮಾಡ್ತಾರ ಅವ್ರನ್ನ ಮೇಲೆ ಬರ್ತಾರ ಅಂತ ಹೇಳಿ ನಾನು ಇಲ್ಲಿ ಬಯಸ್ತೀನಿ. ಅನೇಕ ಕಡೆ ನಾವು ನೋಡ್ತಾ ಇದೀವಿ ವೈದ್ಯರ ಮೇಲೆ ಹಳ್ಳಿ ಆಗುವಂತದ್ದು. ಯಾಕಂದ್ರೆ ವೈದ್ಯರು ಸೈಲೆಂಟ್ ಆಗಿರ್ತಾರೆ, ವೈದ್ಯರು ಬಿಳಿ ಕೋಟ್ ಹಾಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾರೆ, ಅಥವಾ ಅವ್ರ ಮೇಲೆ ಹಳ್ಳಿ. ನಾವು ಕಂಫರ್ಟ್ ಝೋನ್ ಆಗಿದ್ದೀವಿ ಎಲ್ಲರೂ. ನಾವು ಒಂದು ಒಳ್ಳೆ ಸ್ಥಾನಮಾನ ಗಳಿಸಿವಿ, 4 ಮಂದಿ ದುಡ್ಡು ಗಳಿಸ್ಕೊಂಡಿವಿ, ಆರಾಮಿದೀವಿ, 4 ಕಾರ್ ಅದಾವ ನಮ್ಮ ಮನ್ಯಾಗ, ನಾವೆಲ್ಲ ತಿನ್ಲಿಕ್ಕೆ ಉಣ್ಲಿಕ್ಕೆ ನಮಗೇನು ತ್ರಾಸಿಲ್ಲ. ಹಿಂಗಾಗಿ ನಾವು ಯಾವುದೇ ತರದ ಏನಂತ ರಿಸ್ಕ್ ತಗೊಳ್ಳಿಕ್ ತಯಾರಿಲ್ಲ. ಆ ರಿಸ್ಕ್ ತಗೊಳ್ಳಿಕ್ ತಯಾರಿಲ್ಲಾರ್ದಕ್ಕ ಎಲ್ಲ ಬೇರೆದವರೆಲ್ಲ ನಮ್ಮ ಲಾಭ ಪಡೆದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರ. ಅದರಿಂದ ನಾವೆಲ್ಲರೂ ಈಗ ಶೋಷಿತರಾಗಿವಿ. ಇನ್ ಮುಂದೆ ನಾವೆಲ್ಲರೂ ಎಚ್ಚರಗೊಂಡು ಇಂಥ ಪೊಲಿಟಿಷಿಯನ್ ಗಳನ್ನ ಆರಿಸಿ ತರಬಾರ್ದು. ಮೊದಲ ಅನರಿಶ್ಚಿತ ಪೊಲಿಟಿಷಿಯನ್ ಮನೆಗೆ ಹೋಗ್ಬೇಕು ಅವ್ರು. ಮತ್ತೆ ಪೊಲಿಟಿಕ್ಸ್ನಾಗ ಮೊದಲು ಎಲ್ಲ ಆದ್ರೆ ಅವನೊಂದು ಪೊಲಿಟಿಷಿಯನ್ ಆಗ್ಬೇಕಾದ್ರೆ ನೀವು 7ನೇ ಕಲ್ತೀವೋ 2ನೇ ಕಲ್ತೀವೋ 3ನೇ ಕಲ್ತೀವೋ ಸುಧಾ ಕೇಳೋದಿಲ್ಲ. ಸೊ ಇಂಥ ಜನ ಬಂದು ಆಳಿದ್ರೆ ಏನ್ ಬರ್ತದೆ ನಮ್ಮ ದೇಶ? ವೀರ್ ಸಾವರ್ಕರ್ನಂತ ಬ್ಯಾರಿಸ್ಟರ್ಗಳು, ಮಹಾತ್ಮ ಗಾಂಧಿ ಅಂತ ಬ್ಯಾರಿಸ್ಟರ್ಗಳು ಅವರೆಲ್ಲರೂ ಹೋದ್ರಿ. ಈಗ ಎಲ್ಲಾ ಪಕ್ಷದಾಗೂ ಗುಂಡಾಗಳೇ ಹಚ್ಚಿದಾರ. ಅವರೆಲ್ಲಾ ಗುಂಡಾಗಳನ್ನ ಮೊದಲು ಹದ್ದು ಬಸ್ನಾಗ ಇಡೋ ಕೆಲಸ ಒಳ್ಳೆ ಜನ ಇರುವಂತ ಪೊಲಿಟಿಷಿಯನ್ಸ್ ಮಾಡ್ಬೇಕಂತ ಹೇಳಿ ನನ್ನ ಆಗ್ರಹ ಅದ. ಇವ್ನ ಆರ್ಸ್ ಬರ್ತಾನಂತ ಇವ್ನು ಕೊಡೋದು, ಸೋಲ್ವಲ್ಲಿ ಒಂದು ಸೀಟ್ ಆದ್ರೆ ಅವ್ನು ಕೊಡಬಾರ್ದನ್ನು ಮನೋಭಾವನೆ ಬರ್ಬೇಕು. ಅಂದಾಗ ಮಾತ್ರ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಸುಧಾರಿಸ್ತದೆ. ಇಲ್ಲಾರ ಆಗೋದೇ ಇಲ್ಲ. ಈ ಸುಧಾರಣೆ ಆಗ್ಬೇಕಂದ್ರೆ ಜನ ರೆವಲ್ಯೂಷನ್ ಮಾಡ್ಬೇಕಾಗ್ತದ. ಎಲ್ಲ ಕಡೆ ನಾವು ಕೈ ಒಳಗೆ ನಾವು ಖಡ್ಗ ತಗೊಂಡು ಅಡ್ಡಾಡಿದಾಗ ಈ ದೇಶ ಸುಧಾರಿಸ ಅಂತ ಹೇಳಿಕ್ ನಾ ಬಯಸ್ತೀವಿ. ಸರ್ ಲಾಸ್ಟ್ ಕೊನೆಯದಾಗ ಸರ್, ವೈದ್ಯರು ಸಂಘಟಿತರಾಗದೇನೆ ಅವ್ರ ಪಾಡಿಗೆ ಅವರು ಕಂಫರ್ಟ್ ಝೋನ್ ಅಲ್ಲಿ ಇರೋದ್ರಿಂದ ಇಂತಹ ಕೃತ್ಯಗಳು ಜಾಸ್ತಿ ಆಗ್ತವೆ.
ಡೆಫಿನೆಟ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎಲ್ಲ ಸಮಾಜಕ್ಕೂ ಗೊತ್ತದೆ, ಎಲ್ಲ ಪೊಲಿಟಿಷಿಯನ್ಸ್ಗೂ ಗೊತ್ತ. ಅದರದೇ ಅವ್ರ ಫಾಯ್ದೆ ನಮಗೆಲ್ಲ ಇನ್ನಿತರ ಎಲ್ಲ ಸೌಲಭ್ಯಗಳನ್ನು ಏನ್ ಕೊಡ್ತೀವಿ, ಸರ್ಕಾರಿ ಸೌಲಭ್ಯಗಳು ಪ್ರೈವೇಟ್ದವ್ರು ಕೊಡ್ಬೇಕಂತ ಹೇಳಿ ಏನ್ ಗೌರ್ಮೆಂಟ್ ಸ್ಕೀಮ್ ತೆಗಿತಾರ, ನಮ್ಮ ಮೇಲೆ ನಮ್ಮ ರಕ್ತದ ಮೇಲೆ ಮಾಡ್ತಾರ ಅವ್ರು. ಈಗ ಯಶಸ್ವಿನಿ ಸ್ಕೀಮ್ ತೆಗಿತಾರ, 2,500 ರೂಪಾಯಿ ಕ್ಯಾಟ್ರಾಕ್ಟರ್ ಕೊಡ್ತೀವಿ ಅಂತಾರ, 5,000 ರೂಪಾಯಿ ಸಿಸೇರಿಯನ್ ಕೊಡ್ತೀವಿ ಅಂತಾರ. ಇಂಥವೆಲ್ಲ ಎದಕ್ಕೆ ತೋಪಾಸ್ತಾರ ಅಂದ್ರೆ ನಾವು ಒಗ್ಗಟ್ಟಿಲ್ಲ, ನಾವು ಹೂ ಅನ್ನಂಗಿಲ್ಲ, ಎಲ್ಲದಕ್ಕೂ ಹೂ ಅಂತೀವಿ, ಅವ್ರು ಅದ್ರ ಗೈರ್ ಫಾಯ್ದಾ ತಗೋತಾರ. ಇದಿಷ್ಟು ವೈದ್ಯರು ಮಾತನಾಡ್ತಿರುವಂಥದ್ದು. ವೈದ್ಯರು ನಿಜಕ್ಕೂ ಸಂಘಟಿತರಾಗಬೇಕು, ಕೇವಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬಾರ್ದು. ವೈದ್ಯರು ಇನ್ನಾದ್ರೂ ಈ ಬಾಗಲಕೋಟೆಯಲ್ಲಿ ನಾವು ನೋಡಿದ್ವಿ, ಅನೇಕ ವೈದ್ಯರು ಡೋಂಗಿ ವೈದ್ಯರಿದ್ದಾರೆ ಅಂತಕ್ಕಂಥದ್ದು. ಪೇಪರ್ಗಳಲ್ಲಿ, ಇಂತಹ ಪತ್ರಿಕೆಗಳಲ್ಲಿ, ಟಿವಿ ಮಾಧ್ಯಮಗಳಲ್ಲಿ ಇಂತಹ ವರದಿಗಳು ಆಗ್ತಾನೆ ಇವೆ. ಆದ್ರೆ ಯಾರೊಬ್ಬ ವೈದ್ಯ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಕೇವಲ ತನ್ನ ಒಂದು AC ರೂಮ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತನಗೆ ಆಗ್ಬೇಕಪ್ಪ ಅಂತ ಎದ್ದು ಹೋಗ್ತಾನಲ್ಲ, ಅವಾಗ ಇಂತಹ ಕೃತ್ಯಗಳು ಜಾಸ್ತಿ ಆಗ್ತವೆ. ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ, ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.